Hello everybody, how are you? Fine, thank you. Okay, now I'm going to talk about tenses. Okay, ಇಂಗ್ಲಿಷ್ ಅಲ್ಲಿ ಟೆನ್ಸಸ್ ಅಂದ್ರೆ ಕನ್ನಡದಲ್ಲಿ ಕಾಲಗಳು ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ ಏನ್ ಹೇಳ್ತೀವಿ, ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಅಂತ ಕರೀತಾರೆ. ಸೊ ಈ ಟೆನ್ಸಸ್ ಬಹಳ ಇದು ಒಂದು ಮುಖ್ಯವಾದ ಭಾಗ ಆಗಿರ್ತದೆ ಯಾವುದೇ ಭಾಷೆಯಲ್ಲಾಗ್ಲಿ. ಯಾಕಂದ್ರೆ ಯಾವುದೇ ಒಂದು ಭಾಷೆ ಮಾತಾಡ್ಬೇಕಾದ್ರೆ ನಾವು ಸಮಯ, ಸಂದರ್ಭ, ಹಿಂದೆ ಆಗಿದ್ದು, ಹಿಂದೆ ಆಗಿರೋದು, ಇವಾಗ ಆಗ್ತಿರೋದು, ಇವಾಗ ನಡೀತಾ ಇರೋದು, ಮುಂದೆ ನಡೆಯೋದು, ಇದ್ರ ಬಗ್ಗೆನೆ ಜಾಸ್ತಿ ಮಾತಾಡ್ತಾ ಇರ್ತೀವಿ. ಸೊ ಅದರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿ ಕಲ್ತ್ಕೋಬೇಕಾಗಿರುತ್ತೆ. ಅದೇ ರೀತಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಟೆನ್ಸಸ್ ನ ಯಾವ ತರ ಹೇಳ್ತೀವಪ್ಪ ಅಂದ್ರೆ, ಇನ್ ಗ್ರಾಮರ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಟೆನ್ಸ್ ಇಸ್ ದ ಟೈಮ್ ಆಫ್ ವರ್ಬ್ಸ್ ಆಕ್ಷನ್. Okay, tense is the time of verbs action or state of being, such as present tense, past tense and future tense. ಕ್ರಿಯೆ ಅಥವಾ ಸ್ಥಿತಿ ನಡೆದ ಸಮಯವನ್ನು ತೋರಿಸುವುದಕ್ಕೆ ಟೆನ್ಸ್ ಎಂದು ಕರೆಯುತ್ತಾರೆ. ಓಕೆ, ಫೈನ್. ಕನ್ನಡದಲ್ಲಿ ಹೇಗೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಎಂದು ಇದೆಯೋ ಹಾಗೆ ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಅಂತ ಇರುತ್ತವೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ನಿಮ್ಗೆ ಸ್ಕೂಲಲ್ಲಿ ಗ್ರಾಮರ್ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅನ್ಕೊಂಡಿದ್ದೀನಿ. ಬಟ್ ನಾವು ಮಾತಾಡಬೇಕಾದ್ರೆ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಕಲ್ತ್ಕೊಂಡು ಹೋಗೋಣ. ಈಗ ನಾನು ಮೊದಲು ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳ್ತೀನಿ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಯಾವಾಗ್ಲೂ ನಡೆಯುವ ವಿಷಯಗಳು ಅಥವಾ ಕೆಲಸಗಳ ಬಗ್ಗೆ ಮಾತಾಡೋದನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಆಯ್ತಾ? An action that is currently going on or performs routines, facts or habits. ಸೊ ಅದನ್ನ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಬಗ್ಗೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಸೊ ಇದರಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಸ್ಟ್ ನಮ್ಗೆ ಸಿಂಪಲ್ ಪ್ರೆಸೆಂಟ್ ಅಂತ ಇರುತ್ತೆ, ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಇರುತ್ತೆ, ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಇರುತ್ತೆ, ಮತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಇರುತ್ತೆ. ಸೊ ಈಗ ನಾವು ಮೊದಲು ಕಲಿಬೇಕಾಗಿರೋದು ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾವು ಯಾವ ತರ ಮಾತಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಸಿಂಪಲ್ ಪ್ರೆಸೆಂಟ್ ಅಂತ ಅಂದ್ರೆ ಕ್ರಿಯಾಪದ ವರ್ತಮಾನ ಕಾಲದಲ್ಲೇ ಇರುತ್ತದೆ, ಆದ್ರೆ ಕಾಲ ನಿಶ್ಚಯವಾಗಿರೋದಿಲ್ಲ. ಈಗ ನಾವು ಏನ್ ಮಾಡ್ತಿರ್ತೀವಲ್ಲ ಆ ಕೆಲಸ, ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ, ಆದ್ರೆ ಅದು ಟೈಮ್ ಯಾವ್ದು ಡಿಸೈಡ್ ಆಗಿಲ್ಲ. ಆಗಿತ್ತೋ, ಆಗಿಲ್ಲೋ, ಆಗ್ತಾ ಇದೆಯೋ, ಮುಂದೆ ಆಗುತ್ತೋ, ಕಂಪ್ಲೀಟ್ ಆಗುತ್ತೋ, ಮುಗ್ದಿದ್ಯೋ, ಸೊ ಈ ತರ ಇರೋದಿಲ್ಲ, ಜಸ್ಟ್ ಪ್ರೆಸೆಂಟ್ ಟೆನ್ಸ್. ಈಗ ನಾವೆಲ್ಲರಿಗೂ ಹೇಳ್ತೀವಿ ನೋಡು, ನೋಡಿ ನೀನು ಹಿಂದಿಂದೆಲ್ಲ ಮಾತಾಡ್ಬೇಡಪ್ಪ, ಮುಂದೆ ಆಗೋದು ಮಾತಾಡ್ಬೇಡ, ನೀನ್ ಇವಾಗಿಂದ ಹೇಳೋ ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತರ ಮಾತಾಡೋದನ್ನ ಕಲಿಯೋಣ. ಸೊ ಎಕ್ಸಾಂಪಲ್, ಯಾಕಂದ್ರೆ ಇದ್ರ ಬಗ್ಗೆ ನಾನು ಹೇಳ್ಕೊಂಡು ಕುತ್ಕೊಂಡ್ರೆ ಗಂಟೆಗಟ್ಲೆ ಬೇಕು. ಬಟ್ ಆ ಗಂಟೆಗಳು ಹೇಳಿದಾಗ ನಿಮಗೆ ಆ ಕನ್ಫ್ಯೂಷನ್ ಶುರು ಆಗ್ಬಿಟ್ಟು ಆಮೇಲೆ ನಾವ್ ಏನ್ ಮಾತಾಡ್ಬೇಕು ಅನ್ನೋದನ್ನೇ ಸ್ವಲ್ಪ ಮರೆಯೋ ಚಾನ್ಸ್ ಬಂದ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಆತರ ಟ್ರಿಕ್ಕಿ ವರ್ಬ್ಸ್ ಗಳನ್ನ ನಾವು ಚೇಂಜಸ್ ಮಾಡ್ಬೇಕಾಗುತ್ತೆ. ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ ವರ್ಬ್ಸ್ ಗಳು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬೇಕಾಗುತ್ತೆ. ಸೊ ಇದನ್ನ ನಾವು ಮುಂದೆ ಹೋಗ್ತಾ ಮಾತಾಡ್ತಾ ಕಲಿತಾನೆ ನಾವು ಗ್ರಾಮರ್ ನ ಕಲ್ತ್ಕೊಂಡು ಚೆನ್ನಾಗಿ ಮಾತಾಡೋದನ್ನ ಕಲಿಯೋಣ. ಓಕೆ, ಇಲ್ಲಿ ನಮ್ಗೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾವು ಯಾವ ರೀತಿ ಮಾತಾಡ್ಬೋದು ಅದನ್ನ ನಾನು ಈಗ ನಿಮ್ಗೆ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಐ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಮಾತಾಡ್ತೀನಿ. ಯು ಸ್ಪೀಕ್ ಇಂಗ್ಲಿಷ್, ನೀನ್ ಇಂಗ್ಲಿಷ್ ಮಾತಾಡ್ತೀಯ. ಹಿ ಸ್ಪೀಕ್ಸ್ ಇಂಗ್ಲಿಷ್, ಶಿ ಸ್ಪೀಕ್ಸ್ ಇಂಗ್ಲಿಷ್, ಇಟ್ ಸ್ಪೀಕ್ಸ್ ಇಂಗ್ಲಿಷ್. We speak English, you speak English, they speak English. I speak English, you speak English, he speaks
English. She speaks English. It speaks English. We speak English. You speak English. They speak English. ಇಲ್ಲಿ ಒಂದು ನೋಟಿಸ್ ಮಾಡಿದ್ರೆ ಅನ್ಕೊಂಡಿರ್ತೀನಿ ನಾನು ಐ, ವಿ, ಯು, ದೇ ಈ ನಾಲ್ಕರಲ್ಲೂ ನಾನು ಸ್ಪೀಕ್ ಅನ್ನೋ ವರ್ಬ್ ನಾನು ಸ್ಪೀಕ್ ಅಂತಾನೆ ಯೂಸ್ ಮಾಡಿದ್ದೀನಿ, ಎಲ್ಲೂ ಚೇಂಜ್ ಮಾಡಿಲ್ಲ. ಐ ಸ್ಪೀಕ್, ವಿ ಸ್ಪೀಕ್, ಯು ಸ್ಪೀಕ್, ದೇ ಸ್ಪೀಕ್. ಓಕೆ, ಅದೇ ಹಿ, ಶಿ, ಇಟ್ ಬಂದಾಗ ನಾನು ಆ ಸ್ಪೀಕ್ ಅನ್ನೋ ವರ್ಬ್ಗೆ ಎಸ್ ಸೇರಿಸಿ ಸ್ಪೀಕ್ಸ್, ಹಿ ಸ್ಪೀಕ್ಸ್, ಶಿ ಸ್ಪೀಕ್ಸ್, ಇಟ್ ಸ್ಪೀಕ್ಸ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಈ ಒಂದು ರೂಲ್ ನೀವು ಚೆನ್ನಾಗಿ ತಿಳ್ಕೊಂಡಿರಿ. ಯಾವಾಗ್ಲೂ ಹಿ, ಶಿ, ಇಟ್ ಜೊತೆ ಆ ವರ್ಬ್ಗೆ ಎಸ್ ಸೇರಿಸಿ ಮಾತಾಡ್ಬೇಕಾಗುತ್ತೆ. ಎಕ್ಸಾಂಪಲ್ ಲುಕ್ ಅಂತ ತಗೊಂಡ್ರೆ ಐ ಲುಕ್, ಯು ಲುಕ್, ವಿ ಲುಕ್, ದೇ ಲುಕ್. He looks, she looks, it looks. ಓಕೆ, ಡಿಫ್ರೆನ್ಸ್ ನಿಮ್ಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ ಅಂದ್ಬಿಟ್ಟು ನಾನು ಒಂದ್ 2-3 ವರ್ಬ್ಸ್ ನ ತಗೊಂಡು ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್ ಲೈಕ್ ಅಂತ ತಗೊಂಡಾಗ ಐ ಲೈಕ್, ವಿ ಲೈಕ್, ಯು ಲೈಕ್, he likes, she likes, it likes, you like, they like. ಓಕೆ, ವರ್ಕ್ ಅಂತ ತಗೊಂಡ್ರೆ ಐ ವರ್ಕ್, ಯು ವರ್ಕ್, ವಿ ವರ್ಕ್, he works, she works, it works, they work. ನೀವು ಈ ತರ you can take number of verbs and practice in the simple present tense. ನಿಮ್ಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಮಾತಾಡ್ಬೇಕಾದ್ರೆ ಗೊತ್ತಿಲ್ದೇನೆ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಐ ವಾಚ್ ಟಿವಿ, ಯು ವಾಚ್ ಟಿವಿ, ವಿ ವಾಚ್ ಟಿವಿ, he watches ಟಿವಿ, she watches ಟಿವಿ, it watches ಟಿವಿ, they watch ಟಿವಿ. ಓಕೆ, ಸ್ವಲ್ಪ ಅರ್ಥ ಆಗಿದೆ ಅನ್ಕೊಂಡಿರ್ತೀನಿ. ಇನ್ನೂ ಸ್ವಲ್ಪ ಹೇಳ್ಬೇಕಂದ್ರೆ ಐ ರೀಡ್ ದಿ ಬುಕ್, ಐ ರೀಡ್ ದಿ ಬುಕ್, ಯು ರೀಡ್ ದಿ ಬುಕ್, ವಿ ರೀಡ್ ದಿ ಬುಕ್, he reads the book, she reads the book, it reads the book, they read the book. ಓಕೆ, ಗೊತ್ತಾಗ್ತಾ ಇದೆಯಲ್ಲ? ರೈಟ್ ಅಂತ ತಗೊಂಡಾಗ ಐ ರೈಟ್, ವಿ ರೈಟ್, ಯು ರೈಟ್, he writes, she writes, it writes, they write. ಈಗ ನೋಡಿ, ಈಗ ಯಾವುದೋ ಒಂದು ಸ್ಟೇಷನರಿ ಶಾಪ್ಗೆ ಹೋಗ್ಬಿಟ್ಟು ನೀವು ಒಂದು ಪೆನ್ ತಗೊಂಡ್ರಿ ಅಂತಂದ್ರೆ ಎಕ್ಸಾಂಪಲ್ ಆಗಿ ಇಟ್ ರೈಟ್ಸ್ ವೆಲ್ ಆರ್ ನಾಟ್ ಅಂತ ಹೇಳ್ತೀವಿ. ಚೆನ್ನಾಗಿ ಬರೀತಿದೆಯೋ ಇಲ್ಲ ಅಂತ. ಅದೇ ರೈಟ್ ಬಂದ್ಬಿಟ್ಟು ರೈಟ್ಸ್ ಅಂತ ಯೂಸ್ ಮಾಡೋದು. ಚೆಕ್ ಇಟ್ ರೈಟ್ಸ್ ವೆಲ್ ಆರ್ ನಾಟ್ ಅಂತಂದ್ಬಿಟ್ಟು ಅಲ್ವಾ. ಸೊ ನಿಮ್ಗೆ ಭಾಷೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಅದೇ ರೀತಿ ನೀವು ಯು ಕ್ಯಾನ್ ಟೇಕ್ ಎನಿ ವರ್ಬ್, ಹಿ, ಶಿ, ಇಟ್ ಜೊತೆ ಎಸ್ ನ ಸೇರಿಸಿ ಮಾತಾಡಿ. I talk, we talk, you talk, he talks, she talks, it talks, they talk. ಓಕೆ, ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅನ್ಕೊಂಡು ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ಏನಂತಂದ್ಬಿಟ್ಟು. ಇಲ್ಲಿ ಎಸ್ ಅಂತದ್ದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ದಿಸ್ ಎಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೀಕಿಂಗ್ ಅಂಡ್ ಲಿಸನಿಂಗ್. ನೀವು ನಾನು ಹೇಳೋದನ್ನ ಕೇಳ್ತಾ ಇರ್ಬೇಕಾದ್ರೂ ಅದು ಚೆನ್ನಾಗಿ ಗೊತ್ತಿರಬೇಕು. ರವಿ ಸ್ಪೀಕ್ಸ್ ಇಂಗ್ಲಿಷ್.
Rajni speaks English. The robot speaks English. Okay. Now here is a question. ಇಷ್ಟೊತ್ತು ನಾನು ಹೇಳ್ಕೊಂಡು ಬಂದೆ. ಎಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಕೇಳ್ಬೇಕಾದ್ರೆ ಮತ್ತೆ ಮಾತಾಡ್ಬೇಕಾದ್ರೆ. ಅದೇ ರೀತಿ ಈಗ ನಾವು ಕ್ವಶನ್ ಆಗಿ ಕೇಳ್ಬೇಕಂದ್ರೆ ಯಾವೆಲ್ಲ ವರ್ಬ್ಸ್ ನ ಯೂಸ್ ಮಾಡ್ತೀವಿ. ಡು, ಡಸ್. ಈಗ ನಾನು ಕ್ವಶನ್ ಆಗಿ ಕೇಳ್ಬೇಕಂತಂದ್ರೆ ಈಗ ನಾನು ಹೇಳಿದೆ ಐ ಸ್ಪೀಕ್ ಇಂಗ್ಲಿಷ್ ಅಂತ ಅಂದೆ. ಡು ಯು ಸ್ಪೀಕ್ ಇಂಗ್ಲಿಷ್? ನಾನು ಪ್ರೀವಿಯಸ್ ಸೆಷನ್ ನಲ್ಲಿ ಒಂದ್ ಸರ್ತಿ ಹೇಳಿದ್ದೀನಿ ಆಕ್ಸಿಲರಿ ವರ್ಬ್ಸ್ ನಮಗೆ ಕ್ವಶನ್ ಫಾರ್ಮ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತೇವೆ, ಮತ್ತೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತೇವೆ. ಈ ಒಂದು ಆಕ್ಸಿಲರಿ ವರ್ಬ್ಸ್ ಅಂತ ಏನ್ ಹೇಳಿದೆ ನಾನು, ಒಂದು 20 ಹೇಳಿದೆ ಅನ್ಸುತ್ತೆ ಆಲ್ಮೋಸ್ಟ್ ಆಲ್. ಸೊ ಅವನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಈಸ್, ಆರ್, ಆಮ್, ಡೂ, ಡಸ್, ಓಕೆ, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್. ಸೊ ಈ ತರ ಏನ್ ನಿಮ್ಗೆ ಇವಿದಾವೆ ಆಕ್ಸಿಲರಿ ವರ್ಬ್ಸ್, ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ನಾನು ನಿಮ್ಗೆ ಕ್ವಶನ್ ಕೇಳಿದ್ನಲ್ವಾ, ಡು ಯು ಸ್ಪೀಕ್ ಇಂಗ್ಲಿಷ್? ಡು ಈಸ್ ಯೂಸ್ ಫಾರ್ ನೆಗೆಟಿವ್ ಅಂಡ್ ಕ್ವಶನ್ಸ್. ಓಕೆ, ಡು ಈಸ್ ಯೂಸ್ ಫಾರ್ ನೆಗೆಟಿವ್ ಅಂಡ್ ಕ್ವಶನ್ಸ್. ಈಗ ನೆಗೆಟಿವ್ ಹೇಳೋದಕ್ಕೆ ಮತ್ತೆ ಕ್ವಶನ್ಸ್ ಕೇಳೋದಕ್ಕೆ ನಾವು ಇಲ್ಲಿ ಡೂ ನ ಯೂಸ್ ಮಾಡ್ತೀವಿ. ಲೆಟ್ಸ್ ಸೇ ಸಮ್ ನೆಗೆಟಿವ್, ಕ್ವಶನ್ ಅಂಡ್ ಪಾಸಿಟಿವ್ ಆನ್ಸರ್ಸ್. ಐ ಸ್ಪೀಕ್ ಇಂಗ್ಲಿಷ್. Positive, I do not speak English, or we can say I don't speak English. Do I speak English? Question ಆಗುತ್ತೆ. ಇನ್ನೊಂದ್ಸರ್ತಿ ಹೇಳ್ತೀನಿ, ಕ್ವಶನ್ ಇಂದ ಬರ್ತೀನಿ. Do I speak English? Yes, I speak. Or yes, I do ಅಂತಾನೆ ಹೇಳ್ಬೋದು. Yes, I speak English. ಇಲ್ಲ ಅಂತಂದ್ರೆ I do not speak English. I do not speak English. Or you can say I don't speak English. ಅದೇ ರೀತಿ ಇನ್ನೊಂದು ಕ್ವಶನ್, ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ಯು ಡೋಂಟ್ ಸ್ಪೀಕ್ ಇಂಗ್ಲಿಷ್? ಯು ಡು ನಾಟ್ ಸ್ಪೀಕ್ ಇಂಗ್ಲಿಷ್? ಯು ಸ್ಪೀಕ್ ಇಂಗ್ಲಿಷ್. ಡು ಯು ಸ್ಪೀಕ್ ಇಂಗ್ಲಿಷ್? ಎಸ್, ಯು ಸ್ಪೀಕ್ ಇಂಗ್ಲಿಷ್. ಡು ಯು ಸ್ಪೀಕ್ ಇಂಗ್ಲಿಷ್? ನೋ, ಯು ಡೋಂಟ್ ಸ್ಪೀಕ್ ಇಂಗ್ಲಿಷ್. ಓಕೆ, ಈಗ ನಾನು ಹೇಳ ಹಿ, ಶಿ, ಇಟ್ಗೆ ಯಾವ ತರ ಕ್ವಶನ್ ಫಾರ್ಮ್ ಮಾಡ್ಬೋದು. ಐ, ವಿ, ಯು, ದೇ, ಇವಕ್ಕೆ ನಾವು ಡು ಯೂಸ್ ಮಾಡ್ಬಿಟ್ಟು ಕ್ವಶನ್ ಮಾಡ್ತೀವಿ. ಡು ಯು, ಡು ಐ, ಡು ವಿ, ಡು ದೇ. ಡು ಐ, ಡು ವಿ, ಡು ಯು, ಡು ದೇ. ಓಕೆ, ಅದೇ ನಾವು ಹಿ, ಶಿ, ಇಟ್ಗೆ ಡಸ್ ಅಂತ ಯೂಸ್ ಮಾಡ್ತೀವಿ. ಅಲ್ಲೇ ನಾನು ಡು ಯು ಸ್ಪೀಕ್ ಇಂಗ್ಲಿಷ್ ಅಂತ ಹೇಳಿದೆ, ಅದನ್ನ ನಾನು ಡಸ್ ಹಿ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳ್ತೀನಿ. ಓಕೆ, ಡಸ್ ಹಿ ಸ್ಪೀಕ್ ಇಂಗ್ಲಿಷ್. ಯಾಕಪ್ಪ ಅಂತಂದ್ರೆ ಇಲ್ಲಿ ಹಿ ಸ್ಪೀಕ್ಸ್ ಇಂಗ್ಲಿಷ್ ಅಂತ ಬಂದಿರೋದ್ರಿಂದ ಇಲ್ಲಿ ನಮ್ಗೆ ಡು ಬದಲು ಡಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಈ ಗ್ರಾಮರ್ ಅಂದ್ರೆ ಹಂಗೆ, ಸ್ವಲ್ಪ ಗ್ರಾಮರ್ ಬಗ್ಗೆ ಹೇಳ್ಕೊಂಡು ಕುತ್ಕೊಂಡ್ರೆ ಎಲ್ಲೆಲ್ಗೋ ತಗೊಂಡೋಗ್ಬಿಡುತ್ತೆ. ಅದಕ್ಕೆ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಹಿ, ಶಿ, ಇಟ್ ಬಂದಾಗ ಕ್ವಶನ್ ಮಾಡ್ಬೇಕಂತಂದ್ರೆ ಡಸ್ ಯೂಸ್ ಮಾಡಿ. ಐ, ವಿ, ಯು, ದೇ ಅವಕ್ಕೆ ಕ್ವಶನ್ ವರ್ಡ್ ಆಗ್ಬೇಕು. ಕ್ವಶನ್ ವರ್ಡ್ ಆಗಿ ಮಾಡ್ಬೇಕಾದ್ರೆ ಡೂ ನ ಯೂಸ್ ಮಾಡಿ. ಎಕ್ಸಾಂಪಲ್ ಹೇಳಿದೆ ನಾನು, ಡು ಐ, ಡು ಯು, ಡು ವಿ, ಡು ದೇ, ಡಸ್ ಹಿ, ಡಸ್ ಶಿ, ಡಸ್ ಇಟ್, ಡಸ್ ಹಿ, ಡಸ್ ಶಿ, ಡಸ್ ಇಟ್. ಓಕೆ, ಈಗ ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಎಸ್, ಹಿ ಸ್ಪೀಕ್ಸ್ ಇಂಗ್ಲಿಷ್. ಆರ್ ಯು ಕ್ಯಾನ್ ಸೇ ಎಸ್, ಹಿ ಡಸ್ ಅಂತಾನು ಹೇಳ್ಬೋದು.
ನಾವು ಕಲಿಬೇಕಾದ್ರೆ ಮೊದಲಿಗೆ ಒಂದೇ ಸತಿಗೆ ಎಲ್ಲ ಹೈ ಲೆವೆಲ್ ಅಲ್ಲಿ ಮಾತಾಡೋದು ಬೇಡ, ಎಲ್ಲಾ ರೀತಿನ ತಿಳ್ಕೊಂಡಿರಿ. ಓಕೆ, ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಎಸ್, he speaks English. Or you can say yes, he does. Does he speak English? ಇಲ್ಲ, ಅವನು ಮಾತಾಡೋದಿಲ್ಲ ಅಂದಂಗೆ he does not speak English. He does not speak English. Or he doesn't speak English. Does not ಅಂತ ಹೇಳ್ಬೋದು, ಇಲ್ಲ doesn't. He doesn't. ಹೇಳಿದ್ನಲ್ಲ ಶಾರ್ಟ್ ಫಾರ್ಮ್, ಅವಾಗ I'm, we are, you are, she's, he's ಅಂತ ಹೇಳಿದ ಅದೇ ತರ ಇಲ್ಲಿ does, does not, doesn't, do not, don't. Okay, does he speak English? He doesn't speak English. Does she speak English? Does she speak English? Does she speak English? ಫಸ್ಟ್ ಕಲಿಬೇಕಾದ್ರೆ ಸ್ವಲ್ಪ ನೀವು ವರ್ಣ ಒನ್ ಬೈ ಒನ್ ಬೇಕಾದ್ರೆ ಫಸ್ಟ್ ನಿಮ್ಗೆ ಉಚ್ಚಾರಣೆ ಚೆನ್ನಾಗಿ ಬರೋವರೆಗೂ ನಾನು ನಿಮ್ಗೆ ಇಲ್ಲಿ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಸ್ವಲ್ಪ ಬಿಟ್ಬಿಟ್ಟು ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ಲಿ ಮತ್ತೆ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನು ಡಸ್ ಶಿ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳ್ತಾ ಇದ್ದೀನಿ. ನೀವು ಫಾಸ್ಟ್ ಆಗಿ ಹೇಳ್ಬಿಟ್ರೆ ಮತ್ತೆ ನಾನೇ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಈಗ ನೋಡಿ ನಾನು ನಿಮ್ಗೆ ಹೇಳ್ತೇನೆ ಡಸ್ ಶಿ ಸ್ಪೀಕ್ ಇಂಗ್ಲಿಷ್ ಅಂತ ಅಂದ್ರೆ ನಾನು ಏನ್ ಹೇಳಿದಂತ ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ 2 ಸೆಕೆಂಡ್ ಅಲ್ಲಿ ಅದು ಸೆಂಟೆನ್ಸ್ ಹೋಗ್ಬಿಡುತ್ತೆ. ಡಸ್ ಶಿ ಸ್ಪೀಕ್ ಇಂಗ್ಲಿಷ್, ಡಸ್ ಶಿ ಸ್ಪೀಕ್ ಇಂಗ್ಲಿಷ್. ಯಾಕಂದ್ರೆ ಫಾಸ್ಟ್ ಆಗಿ ಮಾತಾಡ್ಬೇಕಾದ್ರೆ ನಾವು ಡಸ್ ನ ಮತ್ತೆ ಶೀನ ಎರಡು ಸೇರಿಸ್ಬಿಟ್ಟೆ ಸ್ಪೀಕ್ ಇಂಗ್ಲಿಷ್ ಅಂತ ಅಂದ್ಬಿಟ್ಟಿರ್ತೀವಿ. ಡಸ್ ಶಿ ಸ್ಪೀಕ್ ಇಂಗ್ಲಿಷ್. ಅದೇ ನಾನು ನಿಮ್ಗೆ ಹೇಳ್ಕೊಡ್ಬೇಕಂದಾಗ ನಾನು ಡಸ್ ಶಿ ಸ್ಪೀಕ್ ಇಂಗ್ಲಿಷ್ ಅಂತ ಹೇಳಿರ್ತೀನಿ. ಅದೇ ತರನೇ ಇಟ್, ಡಸ್ ಇಟ್ ಸ್ಪೀಕ್ ಇಂಗ್ಲಿಷ್, ಡಸ್ ಇಟ್ ಸ್ಪೀಕ್ ಇಂಗ್ಲಿಷ್. ಎಸ್ ಅಂದ್ರೆ ಎಸ್, ಇಟ್ ಸ್ಪೀಕ್ಸ್ ಇಂಗ್ಲಿಷ್, ಇಟ್ ಸ್ಪೀಕ್ಸ್ ಇಂಗ್ಲಿಷ್. ನೋ ಅಂತಂದ್ರೆ ಇಟ್ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್, ಇಟ್ ಡಸ್ ನಾಟ್ ಸ್ಪೀಕ್ ಇಂಗ್ಲಿಷ್. ಆರ್ ಯು ಕ್ಯಾನ್ ಸೇ ಇಟ್ ಡಸಂಟ್ ಸ್ಪೀಕ್ ಇಂಗ್ಲಿಷ್. ಇಲ್ಲ, ಅದು ಮಾತಾಡಲ್ಲ, ಇಂಗ್ಲಿಷ್ ಮಾತಾಡಲ್ಲ. ಅವಳು ಮಾತಾಡ್ತಾಳ ಇಂಗ್ಲಿಷ್? ಎಸ್, ಶಿ ಸ್ಪೀಕ್ಸ್. ಅವಳು ಮಾತಾಡ್ತಾಳ, ಬರುತ್ತಾ? ನೋ, ಶಿ ಡಸಂಟ್. ಶಿ ಡಸಂಟ್ ಸ್ಪೀಕ್. ಓಕೆ, ನೆಕ್ಸ್ಟ್ ವಿ ಸ್ಪೀಕ್ ಇಂಗ್ಲಿಷ್. ಸೊ ಅದನ್ನ ನಾವು ಕ್ವಶನ್ ಆಗಿ ಡೂ ವಿ ಸ್ಪೀಕ್ ಇಂಗ್ಲಿಷ್? ಡೂ ವಿ ಸ್ಪೀಕ್ ಇಂಗ್ಲಿಷ್? ಎಸ್, ವಿ ಸ್ಪೀಕ್ ಇಂಗ್ಲಿಷ್. ಹೌದಲ್ವಾ? ನಾವೀಗ ಇಂಗ್ಲಿಷ್ ಮಾತಾಡ್ತಿದ್ರಿ ತಾನೆ? ವಿ ಸ್ಪೀಕ್ ಇಂಗ್ಲಿಷ್ ನೌ. ಸೊ ಇಫ್ ಎನಿಬಡಿ ಆಸ್ಕ್ ಯು do you speak English? Yes, we speak English. Do we speak English? Namaste Nave? Yes, we speak English. Illa antandre we do not speak English. Athava we don't speak English. Text, do they speak English? Or English ಮಾತಾಡ್ತಾರ? Do they speak English? ಹೌದು, ಮಾತಾಡ್ತಾರಂತೆ. ದೇ ಸ್ಪೀಕ್ ಇಂಗ್ಲಿಷ್. ಎಸ್, ದೇ ಸ್ಪೀಕ್ ಇಂಗ್ಲಿಷ್. ಇಲ್ಲ ಅಂದ್ರೆ ದೇ ಡು ನಾಟ್ ಸ್ಪೀಕ್ ಇಂಗ್ಲಿಷ್. ಆರ್ ಯು ಕ್ಯಾನ್ ಸೇ ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್. ಇಲ್ಲಿ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ 3 ಟೆಕ್ನಿಕ್ಸ್ ಹೇಳ್ತೀನಿ ನಿಮ್ಗೆ. ವರ್ಬ್ಸ್ ಜೊತೆ ಹಿ ಶಿ ಇಟ್ ಬಂದಾಗ ವರ್ಬ್ಗೆ ಎಸ್ ಸೇರಿಸಬೇಕು. ಐ ವಿ ಯು ದೇ ಅಲ್ಲಿ ರೆಗ್ಯುಲರ್ ಆಗಿ ಏನ್ ವರ್ಬ್ ಇದೆ ಅದೇ ವರ್ಬೇ ಇರುತ್ತೆ. ಪ್ರಶ್ನೆ ಕೇಳಬೇಕಾದ್ರೆ ಐ ವಿ ಯು ದೇಗೆ ಡೂ ಹಾಕಿ ಪ್ರಶ್ನೆ ಕೇಳಿ. ಅದೇ ಹಿ ಶಿ ಇಟ್ ಗೆ ಪ್ರಶ್ನೆ ಕೇಳಬೇಕಾದ್ರೆ ಡಸ್ ಹಾಕಿ ಪ್ರಶ್ನೆ ಕೇಳಿ. ನೀವು ಆನ್ಸರ್ ಮಾಡ್ಬೇಕಾದ್ರೆ ಐ ವಿ ಯು ದೇಗೆ ಸೇಮ್ ಏನ್ ಕೇಳಿರ್ತಾರೋ ಡು ಯು ಸ್ಪೀಕ್ ಅಂತಂದ್ರೆ ಎಸ್ ಐ ಸ್ಪೀಕ್ ಅಂತಾನೆ ಹೇಳಿ. ಅದೇ ನಿಮ್ಗೆ ಹಿ ಶಿ ಇಟ್ ಬಂದಾಗ ಡಸ್ ಅಂತ ಕೇಳಿದಾಗ ಡಸ್ ಶಿ ಸ್ಪೀಕ್ ಅಂದಾಗ ನೀವು ಎಸ್ ಶಿ ಡಸ್ ಆರ್ ಎಸ್ ಶಿ ಸ್ಪೀಕ್ಸ್ ಅಂತ ಹೇಳ್ಬೇಕಾಗುತ್ತೆ. ಆಯ್ತಾ? ಸ್ಪೀಕ್ಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ಇದನ್ನ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರಿ. ಇದು ಗ್ರಾಮರ್ ಏನು ರೂಲ್ಸ್ ಇದೆ ಇದನ್ನ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ನಿಮ್ಗೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋಕೆ ಬಂದ್ಬಿಡುತ್ತೆ. ನಾನು ಇನ್ನೊಂದ್ ಸರ್ತಿ ನಿಮ್ಗೆ
ರಿಪೀಟ್ ಮಾಡ್ಕೊಂಡು ಬರ್ತೀನಿ, ಇಲ್ಲ ಯಾವ್ದು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಅದೇ ಬೇರೆ ಒಂದು ಇದನ್ನ ತಗೊಂತೀನಿ, ಅದು ಎಕ್ಸಾಂಪಲ್ ನಾನು ಕನ್ನಡ ಅಂತಾನೆ ಬರ್ತೀನಿ. ಡು ಐ ಸ್ಪೀಕ್ ಕನ್ನಡ? ಎಸ್, ಐ ಸ್ಪೀಕ್ ಕನ್ನಡ. ನೋ, ಐ ಡು ನಾಟ್ ಸ್ಪೀಕ್ ಕನ್ನಡ. or I do not speak Kannada. Do you speak Tamil? Do you speak Tamil? Yes, I speak Tamil. No, I do not speak Tamil. No, I don't speak Tamil. Does he speak Marathi? Does he speak Marathi? Yes, he speaks Marathi. No, he doesn't speak Marathi. He does not speak Marathi. Does she speak Urdu? Does she speak Urdu? Yes, she speaks Urdu. No, she does not speak Urdu. No, she doesn't speak Urdu. Does it speak French? Does it speak French? Yes, it speaks French. It does not speak French. It doesn't speak French. Do we speak Kannada? Yes, we speak Kannada. No, we don't speak Kannada. Or no, we do not speak Kannada. Do they speak Hindi? Do they speak Hindi? Yes, they speak Hindi. No, they do not speak Hindi. No, they don't speak Hindi. ಓಕೆ, ಸೊ ಇಷ್ಟು ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ. ಇನ್ನೊಂದ್ಸತಿ ಹೇಳ್ತೀನಿ ನಾನು. ಹಿ, ಶಿ ಅಂಡ್ ಇಟ್ ಬಂದಾಗ ವರ್ಕ್ ಜೊತೆ ಎಸ್ ಸೇರಿಸಿ. ಹಿ ಸ್ಪೀಕ್ಸ್, ಹಿ ಟಾಕ್ಸ್, ಹಿ ವಾಕ್ಸ್, ಹಿ ರನ್ಸ್, ಹಿ ರೈಟ್ಸ್, ಹಿ ರೀಡ್ಸ್. ಎಕ್ಸಾಂಪಲ್: she speaks, she talks, she walks. Okay, she watches, it works, it runs, it watches, it looks. ಈ ತರ ಇರಲಿ. ಅದೇ ಮತ್ತೆ ನಿಮ್ಗೆ ನೆಗೆಟಿವ್ ಬಂದಾಗ he doesn't, she doesn't, it doesn't. ಅದೇ ಕ್ವೆಶ್ಚನ್ ಮಾಡ್ಬೇಕಾದ್ರೆ does he, does she, does it work? Yes, it works. Does it work? No, it doesn't work. Okay, now when we ask question we can give a short answers. ಇವಾಗ ನಾನು ನೆಕ್ಸ್ಟ್ ನಿಮ್ಗೆ ಯಾವ ತರ ಶಾರ್ಟ್ ಆನ್ಸರ್ಸ್ ಹೇಳ್ಬೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಚೆನ್ನಾಗಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ಫೈನ್. ಥ್ಯಾಂಕ್ ಯು ವೆರಿ ಮಚ್.